ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಕನ್ನಡ. ಇವತ್ತೊಂದು ಮೂವಿ ಟೀಸರ್ ತೊಗೊಂಡಿದ್ದೀನಿ. ಜಸ್ಟ್ ಇವಾಗ ರಿಲೀಸ್ ಆಗೈತಿ. ಜಸ್ಟ್ ಒಂದು ಹಾಫ್ 1 ಅವರ್ ಆಯಿತು. ಸೊ 1 ಅವರ್ ಆಯಿತು. ಯಾರ್ದಪ್ಪ ಅಂತಂದ್ರೆ ಇದು ಮೂವಿ ಬಂದ್ಬಿಟ್ಟು ನಿಮ್ಮೆಲ್ಲ ಪ್ರೀತಿಯ ಸೂರ್ಯ. ಸೂರ್ಯ ಅಂದ ತಕ್ಷಣ ಗೊತ್ತಾಗಿರ್ಬೋದು ಎಲ್ಲರಿಗೆ ಯಾರಂತ. ತಮಿಳ್ ಆ್ಯಕ್ಟರ್ ಸೂರ್ಯ. ಸೊ ಅವರೊಂದು ಮೂವಿ ಜಸ್ಟ್ ಟೀಸರ್ ಬಿಟ್ಟಾರ, ಕರುಪ್ಪು ಅಂತಂತೇಳಿ. ಟೀಸರ್ ಹೋಗಿ ನೋಡಿದಪ್ಪ, ಆಡ್ಸೈತಿ. ಆಲ್ ಲ್ಯಾಂಗ್ವೇಜ್ ಹೋಗಿದೆ, ಬಟ್ ಆಲ್ ಲ್ಯಾಂಗ್ವೇಜ್ ಹೋಗಿ ಒಂದು ಮೂವಿ ಟೀಸರ್ ಬಿಟ್ಟಾರ, ಕರುಪ್ಪು ಅಂತೇಳಿ. ಕರುಪ್ಪು ಏನೈತಪ್ಪ, ನಂಗೆ ಟೀಸರ್ ದಾಡ್ಸೈತಿ. ಇಷ್ಟು ಒಂದು ಎನರ್ಜಿ ಆಗಿ ಒಂದು ಮಾಡುವಂಥ ಒಂದು ಮೂವಿ ಹೆಂಗಿರ್ಬೋದು ಅಂತ ದಾಡ್ಸೈತಿ. ನೋಡ್ಬೇಕು, ನೀವು ಯಾರು ನೋಡಿಲ್ಲ ದಯವಿಟ್ಟು ಫಸ್ಟ್ ಅದು ಕರುಪ್ಪು ಒಂದು ಟೀಸರ್ ನೋಡ್ರಿ. ಟೀಸರ್ ನೋಡಿದಾಗ ಗೊತ್ತಾಗ್ತೈತಿ ಹೆಂಗೈತೆ ಅಂತಂತಾರೆ. ನನಗೆ ಭಾಳ ಇಷ್ಟ ಅದು. ನೋಡತ್ತಡಿ ಈಗ ನೋಡತ್ತೀನಿ, ಯೂಟ್ಯೂಬ್ ನೋಡತ್ತೀನಿ, ಸ್ಕ್ರೋಲ್ ಮಾಡತ್ತೀನಿ, ಬಂದ್ಬಿಡ್ತೀನಿ ಟೀಸರ್. ಫಸ್ಟ್ ತಮಿಳು ನೋಡಿದೆ, ಆಮೇಲೆ ತೆಲುಗು ನೋಡಿದೆ, ಕನ್ನಡೊಳಗೆ 3 ಲ್ಯಾಂಗ್ವೇಜ್ ನೋಡೀನಿ. ಆಲ್ಮೋಸ್ಟ್ ಇದು ಪ್ಯಾನ್ ಇಂಡಿಯಾ ಮೂವಿ. ದಾಡ್ಸೈತಿ ಕರುಪ್ಪು. ನಿಮ್ಗೆ ಯಾರು ನೋಡಿಲ್ಲ, ಬಟ್ ನನ್ನ ಚಾನಲ್ ತೋರಿಸ್ತೀನಿ ನೋಡ್ರಿ. ಸೈಡ್ ಇಲ್ಲೇ ಹಾಕಿರ್ತೀನಿ, ಇಲ್ಲ ಸೈಡ್ ಒಂದು ಕಡೆ ಟೀಸರ್ ತೋರಿಸ್ತೀನಿ. ವಾಯ್ಸ್ ಅಂತೂ ಇರೋಂಗಿಲ್ಲ, ಬಟ್ ಟೀಸರ್ ತೋರಿಸ್ತೀನಿ. ದಾಡ್ಸೈತಿ ಕರುಪ್ಪು. ಆ ಒಂದು ಫೈಟಿಂಗ್ ಸೀನ್ಸ್ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಡೈಲಾಗ್ ಅಂತೂ ಪಂಚ ಡೈಲಾಗ್ ಅದಾವ. ಎಂತೆಂಥ ಡೈಲಾಗ್ ಅದಾವ ಗೊತ್ತಾ, ದಾಡ್ಸಿ ಡೈಲಾಗ್ ಅದಾವ. ಸೊ ಈ ಒಂದು ಮೂವಿ ಒಳಗೆ ಯಾರ್ಯಾರು ಆ್ಯಕ್ಟ್ ಮಾಡತ್ತಾರೆ, ಯಾರು ಪ್ರೊಡ್ಯೂಸರ್ ಅದಾರೆ, ಯಾರು ಡೈರೆಕ್ಟರ್ ಅದಾರೆ, ಸ್ಟೋರಿ ರೈಟರ್ ಯಾರು ಅದಾರೆ, ಆಮೇಲೆ ಲಿರಿಕ್ಸ್ ಯಾರು ಬರ್ತಾರೆ, ಡೈಲಾಗ್ಸ್ ಯಾರು ಬರ್ತಾರೆ, ಮ್ಯೂಸಿಕ್ ಡೈರೆಕ್ಟರ್ ಯಾರು, ಇವನ್ನೆಲ್ಲ ಯಾರು ಬರ್ತಾರೆ ಅಂತ ನಿಮ್ಗೆ ಮುಂದೆ ಹೇಳ್ತೀನಿ. ನೋಡ್ರಿ ಯಾರು ಇರ್ಬೋದು ಅಂತೇಳಿ. ಈ ಮೂವಿ ಒಳಗೆ ಆ್ಯಕ್ಟ್ ಮಾಡಕ್ಕಂತಾರ ನಿಮ್ಮೆಲ್ಲ ಪ್ರೀತಿಯ ಸೂರ್ಯ ಅವರು, ಆಮೇಲೆ ತ್ರಿಷಾ ಅದಾರ, ಆಮೇಲೆ ಸೌಸಿಕಾ ಅದಾರ, ಆಮೇಲೆ ಇದು ಇನ್ನಿತರ ಕೆಲವೊಂದು ಹೀರೋಗಳು ಅದಾರ, ಆ್ಯಕ್ಟ್ರೆಸ್ ಅದಾರ. ಆಮೇಲೆ ರಿಟನ್ ಆ್ಯಂಡ್ ಡೈರೆಕ್ಟೆಡ್ ಬೈ ಆರ್ ಜೆ ಬಿ ಇವರ ಈ ಮೂವಿಯನ್ನು ಡೈರೆಕ್ಷನ್ ಮಾಡಿದ್ದಾರೆ. ಸ್ಟೋರಿ ರಿಟರ್ನ್ಸ್ ಎಲ್ಲ ಇವ್ರದ್ದು. ಪ್ರೊಡ್ಯೂಸ್ ಬೈ ಡ್ರೀಮ್ ವಾರಿಯರ್ ಪಿಕ್ಚರ್ಸ್. ಈ ಒಂದು ಮೂವಿಯನ್ನು ಡ್ರೀಮ್ ವಾರಿಯರ್ ಪಿಕ್ಚರ್ಸ್ ಅವರು ಮಾಡತ್ತಾರೆ. ಪ್ರೊಡ್ಯೂಸರ್ಸ್ SR ಪ್ರಕಾಶ್ ಬಾಬು ಮತ್ತು SR ಪ್ರಭು ಇವರು ಪ್ರೊಡ್ಯೂಸರ್. ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅರವಿಂದ್ ರಾಜ್ ಭಾಸ್ಕರನ್. ರೈಟರ್ಸ್ ಯಾರು ಈ ಮೂವಿ ಒಳಗೆ ಕೆಲವು ಮಂದಿ ರೈಟರ್ಸ್ ಬರೆದಿದ್ದಾರೆ. ಅಶ್ವಿ ರವಿಚಂದ್ರನ್, ರಾಹುಲ್ ರಾಜ್, TS ಕೋಪಿ ಇವರೆಲ್ಲ ಬರೆದಿದ್ದಾರೆ. ಆಮೇಲೆ ಡೈರೆಕ್ಟರ್ ಆಫ್ ಫೋಟೋಗ್ರಫಿ, ಈ ಮೂವಿಗೆ ಒಂದು ಫೋಟೋಗ್ರಫಿ ಭಾಳ ಇಂಪಾರ್ಟೆಂಟ್ ಆಗಿದೆ. ಫೋಟೋಗ್ರಫಿ ಈ ಮೂವಿ GK ವಿಷ್ಣು ಅವರು ಅದಾರ. ಮ್ಯೂಸಿಕ್ GK ವಿಷ್ಣು ಅವರ ಫೋಟೋಗ್ರಫಿ. ಮತ್ತು ಮ್ಯೂಸಿಕ್ ಸಾಯಿ ಅಭ್ಯಂಕರ್ ಈ ಒಂದು ಮ್ಯೂಸಿಕ್ ಅದರ. ಪ್ರೊಡಕ್ಷನ್ ಡಿಸೈನ್ ಅರುಣ್. ಆಮೇಲೆ ಎಡಿಟರ್, ಮೇನ್ ಈ ಮೂವಿಗೆ ಒಬ್ಬರು ಎಡಿಟರ್ ಬೇಕಾಗೈತಿ. ಯಾಕಂದರೆ ವಿಡಿಯೋ ಶೂಟ್ ಎಲ್ಲ ಮಾಡ್ತಾರೆ, ಮೂವಿ ಎಲ್ಲ ಎಲ್ಲ ಆಗ್ತೈತಿ. ಇದಕ್ಕೆಲ್ಲ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಏನೇ ಆಗಿರ್ಬೋದು, ಕಲರ್ಸ್ ಆಗಲಿ, ಏನೋ ಒಂದು ಎಡಿಟಿಂಗ್ ಪೂರ ಮೂವಿ ಇರುತ್ತಲ್ಲ, ಅದಕ್ಕೊಬ್ಬರು ಎಡಿಟರ್ ಮೇನ್. ಈ ಎಡಿಟರ್ ಇಲ್ಲ ಅಂದ್ರೆ ಮೂವೀಸ್ ಗೊತ್ತಾಗಿಲ್ಲ, ಹಿಂಗಾಗಿ ಶೂಟಿಂಗ್ ಏನೈತಿ ಅಂತಂತೇಳಿ. ಮೇನ್ ಎಡಿಟರ್ R ಕಲಿವನವನ್. ಆಮೇಲೆ ಸ್ಟಂಟ್ಸ್ ಅನ್ಭೈರವ್ ಮತ್ತು ವಿಕ್ರಮ್ ಅವ್ರು. ಕೋರಿಯೋಗ್ರಫಿ, ಈ ಮೂವಿಯನ್ನು ಕೋರಿಯೋಗ್ರಫಿ ಭಾಳ ಇಂಪಾರ್ಟೆಂಟ್ ಆಕೈತಿ. ಯಾಕಂದರೆ ಡೈರೆಕ್ಟರ್ ಅವರು ಒಂದು ಮೂವಿ ಬರೋಬಿಡ್ತಾರೆ, ಸ್ಟೋರಿ ಬರೋಬಿಡ್ತಾರೆ, ಇದು ಮಾಡಿಬಿಡ್ತಾರೆ, ಮುಗಿತೆ. ಇದೊಂದು ಕೋರಿಯೋಗ್ರಾಫರ್. ಈ ಒಂದು ಕೋರಿಯೋಗ್ರಾಫರ್ ಏನಂತಂದ್ರೆ ಈ ಮೂವಿ ಹಿಂಗೆ ಬರಬೇಕು, ಇದೇ ಟೈಪ್ ಬರಬೇಕು, ಈ ಒಂದು ಶಾರ್ಟ್ಸ್ ಏನೈತಲ್ಲ, ಈ ಒಂದು ಶಾರ್ಟ್ ಇದೇ ಟೈಪ್ ತೊಗೋಬೇಕು ಅಂತಂತೇಳಿ ಒಂದು ಕೋರಿಯೋಗ್ರಾಫರ್ ಯೋಚನೆ ಮಾಡಿರ್ತಾರೆ. ಆ ಒಂದು ಯೋಚನೆ ಮೇಲೆ ನಡೀತೈತಿ. ಆಮೇಲೆ ಕೋರಿಯೋಗ್ರಾಫರ್ ಯಾರಂದ್ರೆ ಶೋಭಿ ಮತ್ತು ಸ್ಯಾಂಡಿ. ಆಮೇಲೆ ಸ್ಟೈಲಿಸ್ಟ್ ಅಂದರೆ ಈಗ ಆ್ಯಕ್ಟ್ರೆಸ್ ಆಗಲಿ, ಹೀರೋ ಆಗಲಿ, ಹೀರೋಯಿನ್ ಆಗಲಿ, ಅವ್ರು ಹಾಕುವಂಥ ಡ್ರೆಸ್ ಆಗಿರ್ಬೋದು, ಏನಾಗ್ಬೋದು, ಈ ಸ್ಟೈಲಿಶ್ ಆಗಿ ಬರ್ಬೇಕು, ಈ ಥರ ಒಬ್ರು ಅದಕ್ಕೆ ಬೇರೆ ಅದ. ಪ್ರವೀಣ್ ರಾಜ್ ಮತ್ತು ಎಕ್ಕಾ ಲಖಾನಿ, ದಿವ್ಯಾ ನಾಗರಾಜನ್. ಕಾಸ್ಟ್ಯೂಮ್ಸ್ ಪಿರುಮಲ್ ಸೆಲ್ವಂ ಅವ್ರ ಕಾಸ್ಟ್ಯೂಮ್ಸ್. ಮೇಕಪ್ ಈ ಒಂದು ಮೂವಿಗೆ ಮೇಕಪ್ ಇಲ್ಲದೆ ನಡೆಯಂಗಿಲ್ಲ. ಯಾಕಂದರೆ ಯಾರು ಮೇಕಪ್ ಇಲ್ಲದೆ ಯೂಸ್ ಮಾಡೋಂಗಿಲ್ಲ. ಯಾಕಂದ್ರೆ ಕಪ್ಪಿದ್ದಾರೆ, ಬೆಳೆ ಹೊಡ್ತಾರೆ, ಬೆಳೆಯೋದ್ರೆ ಕಪ್ಪು ಇರ್ತಾರೆ. ಸೊ ಹಿಂಗಾಗಿ ಮೇಕಪ್ಪಿಂದ ಯೂಸ್ ಆಕೈತಿ. ಮೇಕಪ್ ಇಲ್ಲ ಅಂದ್ರೆ
ಕಾಣಂಗಿಲ್ಲ. ಯಾಕಂದರೆ ಎಲ್ಲಾನು ಶಾರ್ಟ್ಸು ಮಳೆ ಇರ್ತೈತಿ, ಬಿಸಿಲು ಇರ್ತೈತಿ, ಎಲ್ಲದಕ್ಕೂ ಏನಾಗ್ತೈತಿ ಸ್ಕಿನ್ ನಮ್ಮದು ಫೇಸ್ ಆಗಿರ್ಬೋದು, ಇದಾಗಿರ್ಬೋದು ಒಂಥರ ಇದಾಗ್ತೈತಿ. ಸೊ ಮೇಕಪ್ ಇಂದ ಚಲೋ. ಮೇಕಪ್ ಯಾರಂದ್ರೆ ವಿನೋದ್ ಸುಕುಮಾರನ್. ಆಮೇಲೆ ವಿ ಎಫ್ ಎಕ್ಸ್ ಫ್ಯಾಂಟಮ್ ಅವ್ರ ಕಡೆಯಿಂದ ಆಗೈತಿ. ಆಮೇಲೆ ಸೌಂಡ್ ಡಿಸೈನ್ ಸಿಂಗ್ ಸಿನಿಮಾ, ಸೌಂಡ್ ಮಿಕ್ಸಿಂಗ್ ಖನ್ನನ್ ಗಣಪತ್. ಆಮೇಲೆ ಇಷ್ಟ ಈ ಒಂದು ಮೂವಿಗೆ ಇಷ್ಟು ಜನ ಎಲ್ಲ ಮಾಡಿದ್ದಾರೆ. ಆಮೇಲೆ ಸಿಂಗರ್ಸ್, ಈ ಮೂವಿಗೆ ಸಾಂಗ್ಸಿಗೆಲ್ಲ ಸಾಂಗೆಲ್ಲ ಹಾಡಿದ ಸಿಂಗರ್ಸ್ ಅವ್ರನ್ನೇ ಮರ್ತೇಬಿಟ್ಟೆ ನೋಡಿ. ಸಿಂಗರ್ಸ್ ಸಾಯಿ ಅಭಯಂಕರ್ ಅರಿವು. ಆಮೇಲೆ ಲಿರಿಕ್ಸ್ ಅರುಣ್ ಸಿನಿವಾರನ್. ಈ ಮೂವಿಗೆ ಲಿರಿಕ್ಸ್ ಎಲ್ಲ ಅವರ ಬರ್ದಾರೆ. ಸೊ ಈ ಒಂದು ಇಷ್ಟೆಲ್ಲ ಈ ಮೂವಿ ಒಳಗೆ ಕೆಲವೊಂದು ಎಲ್ಲನೂ ಮತ್ತು ಮೂವಿ ಅಂದ್ರೆ ಒಬ್ಬನಿಂದ ಸಾಧ್ಯ ಆಗಂಗಿಲ್ಲ, ಎಲ್ಲರಿಂದ ಸಾಧ್ಯ ಆಗ್ತದೆ. ಮೂವಿ ಒಂದು ಏನಿಲ್ಲ ಅಂತಂದ್ರೆ ಒಂದು ಮೂವಿ ಒಳಗೆ ಏನಿಲ್ಲ ಅಂದ್ರೆ ಒಂದು 1000ರಿಂದ 1500 ಜನ ವರ್ಕ್ ಮಾಡಿರ್ತಾರೆ. ಪ್ರತಿಯೊಂದೂ ವರ್ಕ್ ಮಾಡಿರ್ತಾರೆ. ಒಬ್ಬರ ಬಂದೇನೋ ಹೀರೋ ಬಂದ ತಕ್ಷಣ ಯಾಕೆ ಮಾಡ್ತಾರೆ ಅದು ಮಾಡ್ತಾರೆ ಅಂತ ಏನಿಲ್ಲ. ಯಾಕಂದ್ರೆ ಆ ಹೀರೋಗೆ ಒಬ್ಬರು ರೆಡಿ ಮಾಡೋಕೆ ಒಬ್ಬರು, ಡೈಲಾಗ್ಸ್ ಹೇಳೋಕೆ ಒಬ್ಬರು, ಡೈರೆಕ್ಟರ್ ಒಬ್ಬರು, ಕ್ಯಾಮ್ರಾಮನ್ ಕೈ ಒಳಗೆಲ್ಲ ಹೆಲ್ಪರ್ಸ್, ಲೈಟ್ ಮ್ಯಾನ್. ಸೊ ಇಷ್ಟು ಜನ ಎಲ್ಲ ಬೇಕಾಕಾರ, ಇಷ್ಟು ಜನ ಮತ್ತು ಸೆಟ್ ಆಗಿರ್ಬೋದು. ಈ ಮೂವಿ ಒಳಗೆ ಇಂಥ ಸೆಟ್ ತೊಗೊಂಡಿರ್ಬೇಕು, ಇಂಥ ಬ್ಯಾಕ್ಗ್ರೌಂಡಾಗ ಬೇಕು, ಈ ಟೈಪೆಲ್ಲ ಒಂದು ಆಗ್ತೈತಿ. ಯಾಕಂದ್ರೆ ಮೂವಿ ಒಬ್ಬರಿಂದ ಮಾತ್ರ ಸಾಧ್ಯ ಇಲ್ಲ. ಯಾಕೆ ಮೂವಿ ಮಾತ್ರ ದಾಡ್ಸೈತಿ ನನಗೆ ಅನ್ಸಾತೈತಿ. ಯಾಕಂತಂದ್ರೆ ಒಂದು ಡೈಲಾಗ್ ಆಗಿರ್ಬೋದು, ಒಂದು ಸ್ಟನ್ಸ್ ಫೈಟ್ ಸೀನ್ಸ್ ಆಗಿರ್ಬೋದು, ದಾಡ್ಸೈತಿ. ಈ ಮೂವಿ ನಮಗಂತೂ ಭಾಳ ಇಷ್ಟ ಆಗ್ತೈತಿ. ಯಾವಾಗ ಬರೋದು ನಾವು ವೇಟಿಂಗ್ ಹೋಗೋದೆ. ಕರುಪ್ಪು ಯಾರು ನೋಡಿಲ್ಲ ಈ ಟೀಸರ್, ದಯವಿಟ್ಟು ಟೀಸರ್ ನೋಡಿ. ಮೂವಿ ಮಾತ್ರ ನನಗಂತೂ ಪಡಿಯ. ಈ ಮಾತು ಹೇಳೋ ಒಂದು ಏನು ಇದು ಟೀಸರ್ ಹೆಂಗೆ ಬಿಟ್ರೆ ಟ್ರೈಲರ್ ಹೆಂಗೆ ಬಿಡ್ಬಾರ್ದು. ಟೀಸರ್ ಹೆಂಗೆ ಐತಿ ಟ್ರೈಲರ್ ಹೆಂಗೆ ಮಾಡ್ತೀವಿ ಮೂವಿನ. ಅದಕ್ಕೆ ನಾವು ವೇಟ್ ಮಾಡತ್ತೀನಿ. ಸೊ ಯಾರು ನೋಡಿಲ್ಲ ದಯವಿಟ್ಟು ಈಗ ನೋಡ್ರಿ. ಇದಕ್ಕೋತಾನೆ ನಾ ಅಜ್ಜಿ ಒಂದೊಂದು ಸೀನ್ಸು ಒಂದೊಂದು ಇದು ತೊಗೊಂಡಾರ. ಫೈಟ್ ಸೀನ್ಸ್ ಆಗಿರ್ಬೋದು, ಡೈಲಾಗ್ ಆಗಿರ್ಬೋದು. ಅಯ್ಯೋ ಅದೊಂದು ಲಾಸ್ಟಿಗೆ ಒಂದು ಫೈಟ್ ಸೀನ್ ಐತೆ, ಅದು ಆ್ಯಕ್ಚುಲಿ ಕ್ಲೈಮ್ಯಾಕ್ಸ್ ಇರ್ಬೇಕು ಅನ್ಸೈತಿ ಆ ಫೈಟ್ ಸೀನು. ನಮಗೆ ಲೈಕ್ ಆಯ್ತು ಇಷ್ಟೇ. ಓಕೆ ಗೈಸ್, ಯಾರಾದರೂ ನಂದು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಹಂಗೆ ಯಾವುದೋ ಟೀಸರ್ ಆಗಿರ್ಬೋದು, ಟ್ರೈಲರ್ ಆಗಿರ್ಬೋದು, ಗ್ಲಿಮ್ಸ್ ಆಗಿರ್ಬೋದು, ಏನು ಮೂವಿದು ಏನು ಅಪ್ಡೇಟ್ಸ್ ಇರ್ತೈತೆ ಹೊಸ ಮೂವಿದು, ಅದ್ರ ಬಗ್ಗೆ ನಾನು ನಿಮಗೆ ಒಂದು ವಿಡಿಯೋ ಮಾಡಿ ಬಿಡ್ತೇನೆ. ಸೊ ಇದು ನಂದು ಒಂದು ಡೈಲಿ ಇದು ನಂದು ಆ್ಯಕ್ಚುಲಿ. ಯಾಕಂತಂದ್ರೆ ಮೂವಿ ಬಗ್ಗೆ ಯಾಕಂದ್ರೆ ನಾನು ಬೇರೆ ಇನ್ನಿತರ ಎಲ್ಲನೂ ಪ್ಲ್ಯಾಟ್ಫಾರ್ಮ್ ನೋಡ್ಕೊಂಬಂದೆ. ನನಗೆ ಯಾವ ಹೊಸ ಕಂಟೆಂಟ್ ಯೂಸ್ ಮಾಡ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು ಅಂತ. ಸೊ ನಾನು ಇದೋ ಒಂದು ಹೊಸ ಒಂದು ಕಂಟೆಂಟ್ ಅಂತಂತೇಳಿ ಇದು ಒಂದು ಕಲಂದರ್ ಪಿಕ್ಚರ್ಸ್ ಅಂತೇಳಿ ಒಂದು ಯೂಟ್ಯೂಬ್ ಚಾನಲ್ ಐತೆ. ಸೊ ದಯವಿಟ್ಟು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಎಸ್ ಮತ್ತೆ ಸಿಗ್ತೀನಿ ಹೊಸ ಒಂದು ಮೂವಿ ಟೀಸರ್ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಎಸ್ ಬಾಯ್, ಮತ್ತೆ ಸಿಗೋಣ.